ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 29 ಮೇ ಗುರುವಾರ ಮಂತ್ಲಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಹೈ ವಾಲಟಿಲಿಟಿನ ನೋಡಿದ್ವಿ. ಸೊ ಇಲ್ಲಿ ನಾವು ಪ್ರೀವಿಯಸ್ 2 ಡೇಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮಂಗಳವಾರದ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಫಸ್ಟ್ 1 ಅವರ್ ಅಲ್ಲಿ ಕರೆಕ್ಷನ್ ಬಂತು, ಅಲ್ಲಿಂದ ರಿಕವರಿ, ಅದಾದ್ಮೇಲೆ ದೊಡ್ಡ ಕರೆಕ್ಷನ್. ಸೊ ಆ ರೀತಿ ಇತ್ತು. ಆದ್ರೆ ನಿನ್ನೆ ದಿನ ಅದು ಬುಧವಾರ ಮಾರ್ಕೆಟ್ ಫಸ್ಟ್ 15 ನಿಮಿಷದ ವಾಲಟಿಲಿಟಿ ನಂತರ ಸೈಡ್ ವೇಸ್ ಅಲ್ಲಿ ಇತ್ತು. ಆದ್ರೆ ಇವತ್ತಿನ ದಿನ ಒಂದು ಒಳ್ಳೆ ಗ್ಯಾಪ್ ಅಪ್ ಅರೌಂಡ್ 100 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ನಿಫ್ಟಿ. ಅಲ್ಲಿಂದ ದಿನದ ಲೋ, ಅದು ಪ್ರೀವಿಯಸ್ ಡೇ ಲೋನ ಕೂಡ ಕಟ್ ಆಗಿ ಒಂದು ಕ್ಷಣದಲ್ಲಿ 24,700 ಕೆಳಗಡೆ ಬಂದಿತ್ತು. ಅಲ್ಲಿಂದ ರಿಕವರಿ ಆಗಿ ಸೈಡ್ ವೇಸ್ ಅಲ್ಲಿ ಇದ್ದ ನಿಫ್ಟಿ ಎಂಡ್ ಆಫ್ ದ ಡೇ ಆಫ್ಟರ್ 3 PM ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟು 24,880 ಹತ್ರ ಬಂತು. ಇಲ್ಲಿ ಒಂದು ಒಳ್ಳೆ 0-0 ಕಾಲ್ ಮೂಮೆಂಟಮ್ ನಿಫ್ಟಿನಲ್ಲಿ ಬಂದಿತ್ತು. ನಿಫ್ಟಿನಲ್ಲಿ ಮಾತ್ರ ಅಲ್ಲದೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಆ ರೀತಿ ಮೂಮೆಂಟಮ್ ನೋಡಿದ್ವಿ. ಬ್ಯಾಂಕ್ ನಿಫ್ಟಿ ಎಂಡ್ ಆಫ್ ದ ಡೇ 55,200 ಇಂದ ಡೈರೆಕ್ಟ್ ಆಗಿ 55,800 ವರೆಗೆ ಅರೌಂಡ್ 600 ಪಾಯಿಂಟ್ ಮೂಮೆಂಟಮ್ ಆಫ್ಟರ್ 3 PM ಕೊಟ್ಟಿತ್ತು. ಅದ್ರ ಜೊತೆಗೆ ನಾವು ಇಲ್ಲಿ ಇದು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು ಕೂಡ ಅರೌಂಡ್ 12,650 ಹತ್ರದಿಂದ 12,750 ನಿಯರ್ ವರೆಗೆ ಹೋಗಿತ್ತು. 100 ಪಾಯಿಂಟ್ ಮೂಮೆಂಟಮ್. ಈ ರೀತಿ ಮೂಮೆಂಟಮ್ ಇವತ್ತಿನ ದಿನ ವೀಕ್ಲಿ ಎಕ್ಸ್ಪೈರಿನಲ್ಲಿ ಇತ್ತು. ಸೊ ಇದರಲ್ಲಿ ನಾನು ಮಾರ್ಕ್ ಮಾಡಿರೋ ಕೆಲವೊಂದು ಸ್ಟ್ರೈಕ್ ಪ್ರೈಸಸ್ ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. 24,800 CE ಇದು ಅರೌಂಡ್ 3 PM ₹2.90 ಇದ್ದಿದ್ದು ಅರೌಂಡ್ 40 ವರೆಗೆ ಹೋಗಿತ್ತು. ಎಂಡ್ ಆಫ್ ದ ಡೇ 33.60ಗೆ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 10 ಟೈಮ್ಸ್ ಮೂಮೆಂಟಮ್ ಬಂದಿದೆ. ಇನ್ನು 24,750 CE ನ ನೋಡಿದ್ರೆ ಇದು ಅರೌಂಡ್ 245 ಅರೌಂಡ್ 3 PM ಅಲ್ಲಿ ₹10 ಇದ್ದಿದ್ದು ಇದು 83ಗೆ ಬಂದು ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ, ಸೊ ಬ್ಯಾಂಕ್ ನಿಫ್ಟಿ 55,400 ಕಾಲು ಇದು ನಿಯರ್ ₹6 ಇದ್ದಿದ್ದು ಎಂಡ್ ಆಫ್ ದ ಡೇ 145 ಹತ್ರ ಬಂದು ಕ್ಲೋಸ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ 55,300 CE ಇದು ₹16 ಇದ್ದಿದ್ದು ಇದು ಎಂಡ್ ಆಫ್ ದ ಡೇ 246 ವರೆಗೆ ಹೋಗಿತ್ತು. ಆಲ್ಮೋಸ್ಟ್ 15 ಟೈಮ್ಸ್ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ 55,200 CE ಅರೌಂಡ್ ₹50 ಇದ್ದಿದ್ದು 344 ವರೆಗೆ ಹೋಗಿತ್ತು. ಸೊ ಈ ರೀತಿಯ ಮೂಮೆಂಟಮ್ ಮಂತ್ಲಿ ಎಕ್ಸ್ಪೈರಿ ಹಾಗೂ ವೀಕ್ಲಿ ಎಕ್ಸ್ಪೈರಿನಲ್ಲಿ ಯಾವಾಗಾದ್ರೂ ಒಂದು ಟೈಮ್ ಬರುತ್ತೆ. ಆ ರೀತಿ ಮೂಮೆಂಟಮ್ ಇವತ್ತಿನ ದಿನ ಇಲ್ಲಿ ಬಂದಿತ್ತು. ಸೊ ಈ ಮೂಮೆಂಟ್ ಮುಗಿದ ನಂತರ ಇದು ಮಾರ್ಕೆಟ್ ಅಲ್ಲಿ ಏನು ರಿವರ್ಸಲ್ ಬಂದಿದೆನಾ, ಪಾಸಿಟಿವ್ ಅಲ್ಲಿ ಇದೆನಾ ಮಾರ್ಕೆಟ್ ಅಂತಂದ್ರೆ ಅದು ಇನ್ನು ನಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಇದ್ರ ಬಗ್ಗೆ ನಾವು ನಾಳೆ ದಿನ ಅಂದ್ರೆ 30th ಮೇ ಟ್ರೇಡ್ ಮಾಡ್ಬೇಕು ಅಂತಂದ್ರೆ 30th ಮೇ ಬಂದು ಜೂನ್ ಮಂತ್ ನ ಮೊದಲನೇ ಟ್ರೇಡಿಂಗ್ ಸೆಷನ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ಬಹಳ ಕೇರ್ಫುಲ್ ಆಗಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಅಗೇನ್ ಇವತ್ತಿನ ದಿನದ ಹೈ 24,892 ಆಗಿತ್ತು. ಸೊ ಇವತ್ತಿನ ಬೆಳಿಗ್ಗೆ ಮಾರ್ನಿಂಗ್ ಹೈ 24,889. ಸೊ ಎಂಡ್ ಆಫ್ ದ ಡೇ ಹೈ ಬಂದು 24,892. ಸೊ ನಿಫ್ಟಿ ನಮಗೆ 24,900 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅದರ ಹೈನ ಕ್ರಾಸ್ ಆದ್ರೆ ಅಲ್ಲಿಂದ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಏನಾದ್ರೂ ಈಗಿನ ಲೆವೆಲ್ ಇಂದ ರಿಜೆಕ್ಷನ್ ಕಂಡು ಕೆಳಗಡೆ 24,000 ಎಲ್ಲಿಂದ ಈ ಮೂಮೆಂಟಮ್ ಶುರು ಆಗಿತ್ತು 24,750 ಕೆಳಗಡೆ ಬರೋಕ್ಕೆ ಶುರು ಆದ್ರೆ ನಾವು ಪುಟ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಕೂಡ ನೋಡ್ಬೋದು. ಸೊ ಇಲ್ಲಿ ಏನಾದ್ರೂ ಅಗೇನ್ ನಿಫ್ಟಿ ರಿವರ್ಸಲ್ ಕಂಡು 24,750 ಕೆಳಗಡೆ ಬಂದು ಅದಾದ್ಮೇಲೆ 24,600 ಹತ್ರ 20 ಡೇ ಮೂವಿಂಗ್ ಆವರೇಜ್ ಇದೆ. ಇದನ್ನ ಏನಾದ್ರೂ ಇದು ನಿಫ್ಟಿ ಬ್ರೇಕ್ ಆಯ್ತು ಅಂತಂದ್ರೆ ಇದರ ಮೂಮೆಂಟಮ್ ಬಹಳ ವೀಕ್ ಆಗುತ್ತೆ. ಸೊ ಆಗ ನಿಫ್ಟಿ ಬರೋ ವಾರದಲ್ಲಿ ಇಲ್ಲಿ ಏನು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು 12th ಮೇ. ಸೊ ಈ ಗ್ಯಾಪ್ ನ ಫಿಲ್ ಮಾಡಕ್ಕೆ ಕೆಳಗಡೆ 24,100 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾನು ಅದೇ ರೀತಿ ಪೊಸಿಷನ್ ತಗೊಳಕ್ಕೆ ನೋಡ್ತೀನಿ. ಬ್ಯಾಂಕ್ ನಿಫ್ಟಿನಲ್ಲಿ 56,000 ಮೇಲೆ ಲಾಂಗ್ ಪೊಸಿಷನ್ ತಗೊಳ್ಳೋಣ. ಅದೇ ಏನಾದ್ರು ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದು 55,500 ನ ಮತ್ತೆ ಬ್ರೇಕ್ ಆಯ್ತು ಅಂತಂದ್ರೆ 55,300 ಮೊದಲನೇ ಟಾರ್ಗೆಟ್ ಆಗುತ್ತೆ. 55,300 ಏನಾದ್ರು ಬ್ರೇಕ್ ಆದ್ರೆ ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ 55,000 ವರೆಗೂ
ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಯಾವುದೇ ಕಾರಣದಿಂದ 55,000 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 54,000 ಹಾಗೂ 53,600 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ಸ್ಗಳನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಓನ್ಲಿ ಕಾಲಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದು ಏನಾದರೂ ನಾಳೆ ದಿನ ಅದು 12,700 ಮೇಲೇನೆ ಸಸ್ಟೈನ್ ಆಯ್ತು ಅಂತಂದ್ರೆ ನಾವು ಕೆಳಗಡೆ 12,680 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಲಾಂಗ್ ಅಲ್ಲಿ ಕಾಲ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇವತ್ತಿನ ದಿನದ ಮೂಮೆಂಟಮ್ ನೋಡಿದ್ರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸ್ಟ್ರಾಂಗ್ ಮೂಮೆಂಟಮ್ ಇತ್ತು. ಸೊ ಹಾಗಾಗಿ ಶುಕ್ರವಾರ ದಿನ ಈ ಮೂಮೆಂಟಮ್ ಅಲ್ಲಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಇಷ್ಟಲ್ಲದೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನ ಚೆಕ್ ಮಾಡಿದ್ರೆ ನಾನು ಹಿಂದಿನ ದಿನ ಹೇಳ್ತಾನೆ ಬಂದಿದ್ದೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು ವೀಕ್ ಆಗ್ತಾ ಬಂದ್ರೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ ಅಂತ. ಸೊ ಇಲ್ಲಿ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ವೀಕ್ನೆಸ್ ಕರೆಕ್ಷನ್ ಬಂದ್ರೆ ಕೂಡ ಇಲ್ಲಿ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವೀಕ್ಸ್ ಅಲ್ಲಿ ಮಾತ್ರ ಇದು ದಿನವಿಡೀ ಕೆಳಗಡೆನೆ ಬರ್ತಾ ಇತ್ತು. ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿನ ನೋಡಿದ್ವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಲ್ಲದೆ ಇತರ ಪ್ಯಾರಾಮೀಟರ್ಸ್ ಹಾಗೂ ಡೇಟಾ ಎಲ್ಲ ನಿನ್ನೆ ಲೆವೆಲ್ ಎಲ್ಲ ಇದಾವೆ. ಸೊ ಹಾಗಾಗಿ ನಾವು ಅದನ್ನೇನು ಹೆಚ್ಚಾಗಿ ಡಿಸ್ಕಸ್ ಮಾಡಲ್ಲ. ಇನ್ನು ಈ ಶುಕ್ರವಾರ ಮಾರ್ಕೆಟ್ ಕ್ಲೋಸಿಂಗ್ ಆದ್ಮೇಲೆ ನಾವು ಜೂನ್ ಮಂತ್ ಫಸ್ಟ್ ವೀಕ್ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ತಗೊಂಡ್ಬರ್ತೀನಿ. ಸೊ ನಿಮ್ಗೆ ಏನಾದರೂ ಟ್ರೇಡಿಂಗ್ ಬಗ್ಗೆ ಡೌಟ್ಸ್ ಇದ್ರೆ, ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಕೇಳಂಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು. ನನ್ನ ನಂಬರ್ 9845852796. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.